ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 8ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ನಾವು ಏನಿದ್ರೆ ಏನ್ ಕಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ. ಆಸೆ ಇದ್ರೆ ತಾಳ್ಮೆಯನ್ನ ಕಳ್ಕೊಳ್ತೀವಿ, ಯಮರಾಜ ಇದ್ರೆ ಸಮೃದ್ಧಿಯನ್ನ ಕಳ್ಕೊಳ್ತೀವಿ, ಕೋಪ ಇದ್ರೆ ಲಕ್ಷ್ಮಿಯನ್ನ ಕಳ್ಕೊಳ್ತೀವಿ. ಈ ರೀತಿ ಬೇಕಾದಷ್ಟು ವಿಷಯಗಳನ್ನ ಹೇಳಿದ್ರು. ಕೊನೆಗೆ ಒಬ್ಬನೇ ಬ್ರಾಹ್ಮಣ ಕೋಪ ಮಾಡ್ಕೊಂಡ ಅಂತಂದ್ರೆ ಸಂಪೂರ್ಣ ರಾಷ್ಟ್ರವನ್ನೇ ಅವನು ನಾಶ ಮಾಡ್ಬಿಡ್ತಾನೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಈಗ ಮುಂದುವರೆದಿಲ್ಲೇನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಕುರಿಗಳು, ಕಂಚಿನ ಪಾತ್ರೆ, ಬೆಳ್ಳಿ, ತುಪ್ಪ, ಅರ್ಕವನ್ನ ಎಳೆಯುವಂತ ಯಂತ್ರ, ಮತ್ತೆ ಪಕ್ಷಿ, ವೇದವೇತ್ತ ಬ್ರಾಹ್ಮಣ, ವಯಸ್ಸಾಗಿರುವಂತ ಕುಟುಂಬದವನು, ಮತ್ತೆ ವಿಪತ್ತಿನಿಂದ ಗ್ರಸ್ತನಾದಂತಹ ಮನುಷ್ಯ. ಅವನಿಗೆ ತುಂಬಾ ಕಷ್ಟ ಇರುತ್ತೆ. ಆ ರೀತಿಯ ಒಂದು ಕಷ್ಟದಲ್ಲಿರುವಂತ ಮನುಷ್ಯ, ಇವರೆಲ್ಲರೂ ಕೂಡ ಸದಾ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮನೆಯಲ್ಲಿ ಕುರಿಗಳಿರಬೇಕು, ಕಂಚಿನ ಪಾತ್ರೆ ಇರಬೇಕು, ಬೆಳ್ಳಿ ಇರಬೇಕು, ತುಪ್ಪ ಇರಬೇಕು, ಮತ್ತೆ ಅರ್ಕವನ್ನ ಎಳೆಯುವಂತ ಯಂತ್ರ ಇರಬೇಕು, ಪಕ್ಷಿ ಇರಬೇಕು, ವೇದವೇತ್ತ ಬ್ರಾಹ್ಮಣ, ವೇದಗಳನ್ನ ತಿಳ್ಕೊಂಡಿರುವಂತ ಒಬ್ಬ ಬ್ರಾಹ್ಮಣ, ವಯಸ್ಸಾಗಿರುವಂತಹ ಕುಟುಂಬದವರು ಅಂದ್ರೆ ಹಿರಿಯರು, ಮತ್ತೆ ವಿಪತ್ತಿನಿಂದ ಗ್ರಸ್ತನಾದಂತ ಒಬ್ಬ ಮನುಷ್ಯ. ಇವರೆಲ್ಲರೂ ಕೂಡ ಸದಾ ನಮ್ಮ ಮನೆಯಲ್ಲಿ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ ಭರತ. ಮನು ಹೇಳಿದಾನೆ ಏನು ಅಂತಂದ್ರೆ, ದೇವತೆಗಳು, ಬ್ರಾಹ್ಮಣ ಮತ್ತೆ ಅತಿಥಿಗಳ ಪೂಜೆಗೆ ಕುರಿ, ಎತ್ತು, ಚಂದನ, ವೀಣೆ, ತರ್ಪಣ, ಮಧು, ತುಪ್ಪ, ಲೋಹ, ತಾಮ್ರದ ಪಾತ್ರೆ, ಶಂಖ, ಶಾಲಿಗ್ರಾಮ, ಮತ್ತೆ ಗೋರೋಚನ ಅಂದ್ರೆ ಎತ್ತುಗಳಿಂದ ಸಿಗುವಂತ ಒಂದು ಔಷಧಿ, ಈ ಎಲ್ಲಾ ವಸ್ತುಗಳು ಕೂಡ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಮನೆಯಲ್ಲಿ ಏನೇನೆಲ್ಲ ಇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ನಾನು ನಿನಗೆ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಮತ್ತೆ ಪುಣ್ಯಕಾರಿಯಾದಂಥ ಮಾತನ್ನ ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ, ಕಾಮನೆಯಿಂದ, ಭಯದಿಂದ, ಲೋಭದಿಂದ ಮತ್ತೆ ಈ ಜೀವನಕ್ಕೋಸ್ಕರ ಕೂಡ ಯಾವತ್ತೂ ನಾವು ಧರ್ಮವನ್ನ ತ್ಯಾಗ ಮಾಡಬಾರ್ದು. ಈಗ ನನ್ನಲ್ಲಿ ಏನೋ ಒಂದು ಕಾಮನೆ ಇದೆ, ಅದನ್ನ ತೀರಿಸ್ಕೋಬೇಕು ಅಂತ ಧರ್ಮವನ್ನ ಬಿಟ್ಬಿಡೋದಲ್ಲ. ನನ್ನ ಧರ್ಮವನ್ನ ಯಾವತ್ತೂ ಬಿಡಬಾರ್ದು. ಮತ್ತೆ ಭಯದಿಂದ ಕೂಡ ಧರ್ಮವನ್ನ ಬಿಡಬಾರ್ದು. ಬೇಕಾದಷ್ಟು ಪರಿಸ್ಥಿತಿಗಳು ಬರುತ್ತೆ ನಮಗೆ ಭಯ ಆಗೋ ಥರದ್ದು, ಆಗ ಧರ್ಮವನ್ನ ಬಿಟ್ಟು ಅಧರ್ಮ ಮಾಡ್ಬಿಡ್ತೀವಿ ನಾವು. ಆ ರೀತಿ ಮಾಡಬಾರ್ದು. ಮತ್ತೆ ಲೋಭದಿಂದ ಕೂಡ ಧರ್ಮವನ್ನ ಬಿಡಬಾರ್ದು. ಈ ಜೀವನಕ್ಕೋಸ್ಕರ ಅಂದ್ರೆ ನನ್ನ ಜೀವನ ನಡೆಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅಧರ್ಮವನ್ನ ಮಾಡ್ತೀವಲ್ಲ, ಅದು ಕೂಡ ಮಾಡಬಾರ್ದು. ಯಾಕೆಂದ್ರೆ ಧರ್ಮ ನಿತ್ಯವಾಗಿದೆ, ಆದರೆ ಸುಖ ದುಃಖ ಅನ್ನೋದು ಅನಿತ್ಯವಾಗಿದೆ. ಜೀವಿ ನಿತ್ಯವಾಗಿದ್ದಾನೆ, ಆದ್ರೆ ಇದರ ಕಾರಣ ಅಂದ್ರೆ ಅವಿದ್ಯೆ ಅಂತ ಹೇಳ್ತೀವಲ್ವಾ, ಅದು ಅನಿತ್ಯವಾಗಿದೆ. ಅದು ಇವತ್ತಲ್ಲ ನಾಳೆ ನಮಗ್ ಗೊತ್ತಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಅದರ ಆಶ್ರಯನ ತಗೋಬಾರ್ದು ನಾವು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಅಂದ್ಬಿಟ್ಟು ಈಗ ನಾವೇ ಒಂದು ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ ನಮಗೆ. ಧರ್ಮ ಅನ್ನೋದು ಯಾವಾಗ್ಲೂ ಇರುತ್ತೆ, ಆದ್ರೆ ಸುಖ ದುಃಖ ನೋಡಿ, ಸುಖ ಕಂಟಿನ್ಯೂಸ್ ಆಗಿರತ್ತಾ? ಇಲ್ಲ. ದುಃಖ ಕೂಡ ಕಂಟಿನ್ಯೂಸ್ ಆಗಿರತ್ತಾ? ಇಲ್ಲ. ಸುಖ ಆದ್ಮೇಲೆ ದುಃಖ ಬರುತ್ತೆ, ದುಃಖ ಆದ್ಮೇಲೆ ಸುಖ ಬರುತ್ತೆ ಅಲ್ವಾ. ಅದೇ ರೀತಿ ಜೀವಿ ನಾವು ನಿತ್ಯವಾಗಿದ್ದೀವಿ, ಆದ್ರೆ ಇದರ ಕಾರಣ ಅನಿತ್ಯವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೀವು ಮಂತ್ರಿಗಳನ್ನ ಬಿಟ್ಟು ನಿತ್ಯದಲ್ಲಿ ಸ್ಥಿತರಾಗಿರಿ. ಯಾವುದು ಅನಿತ್ಯನೋ ಅದನ್ನು ಹಿಡ್ಕೋಬೇಡಿ ನೀವು. ಯಾವುದು ನಿತ್ಯವೋ ಅದರಲ್ಲಿ ನೀವು ಸ್ಥಿತವಾಗಿರಿ. ಮತ್ತೆ ಸಂತೋಷವನ್ನ ಧರಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಸಂತೋಷನೇ ಎಲ್ಲಕ್ಕಿಂತ ದೊಡ್ಡ ಲಾಭ ಅಂತ ಹೇಳ್ತಾ ಇದ್ದಾರೆ. ಈಗ ಧೃತರಾಷ್ಟ್ರನನ್ನ ನೋಡಿದ್ರೆ ಅವನು ಹುಟ್ಟದಾಗಿನಿಂದನೂ ಕೂಡ ಅವನು ಸಂತೋಷವಾಗೇ ಇಲ್ಲ. ಕಣ್ಣಿಲ್ಲ ಅನ್ನೋ ಒಂದು ಕೊರಗು ಅವನಿಗೆ, ಆಮೇಲೆ ನನಗೆ ರಾಜ್ಯ ಸಿಕ್ಕಿಲ್ಲ ಅನ್ನೋದೊಂದು ಕೊರಗು, ರಾಜ್ಯಭಾರ ಮಾಡೋಕ್ಕಾಗಲ್ಲ ಅಂತ ಕೊರಗು, ಹೆಂಡತಿ ಬಂದ್ಮೇಲೆ ಅವಳು ಪಟ್ಟಿ ಕಟ್ಕೊಂಡ್ಬಿಡ್ತಾಳೆ, ಆಗಲೂ ಕೂಡ ಅವನು ಸಂತೋಷವಾಗಿಲ್ಲ. ಮಗ ಹುಟ್ಟಿದ ಮೇಲಾದರೂ ನಾನು ಸಂತೋಷವಾಗಿರ್ಬೋದು ಅಂದ್ಕೊಳ್ತಾನೆ. ತಮ್ಮನ ಜೊತೆ ಅವನು ಸಂತೋಷವಾಗಿ ಚೆನ್ನಾಗಿರ್ಬೋದಾಗಿತ್ತು, ಆದ್ರೆ ಶಕುನಿಯ ಮಾತನ್ನ ಕೇಳಿ 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 ಆ ಸಂತೋಷನೂ ಹಾಳು ಮಾಡ್ಕೊಳ್ತಾನೆ. ಹೋಗ್ಲಿ, ಮಗ ಹುಟ್ಟಿದ ಮೇಲೆ ಮಗನಿಂದನಾದ್ರೂ ಸಂತೋಷ ಸಿಗುತ್ತಾ ಅಂತಂದ್ರೆ ಅದು ಕೂಡ ಆಗ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ನೀವೆಲ್ಲವನ್ನ ಬಿಟ್ಟು ನಿತ್ಯದಲ್ಲಿ ಸ್ಥಿತವಾಗಿರಿ. ಯಾವುದು ನಿತ್ಯವೋ ಅಂದ್ರೆ ಧರ್ಮ ಅಲ್ವಾ, ಆ ಧರ್ಮದಲ್ಲಿ ಸ್ಥಿತರಾಗಿರಿ. ಮತ್ತೆ ಸಂತೋಷವನ್ನ ನೀವು ಧರಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಸಂತೋಷನೇ ಎಲ್ಲಕ್ಕಿಂತ ದೊಡ್ಡ ಲಾಭ. ನಾವ್ ಎಂತ ಕೆಲಸ ಮಾಡಿದ್ರೂ ಕೂಡ ನಮ್ಮ ಮನ್ಸಿಗೆ ಸಂತೋಷ ಇಲ್ಲ ಅಂತಂದ್ಮೇಲೆ ಆ ಕೆಲಸ ಮಾಡಿ ಏನ್ ಪ್ರಯೋಜನ
ಅಲ್ವಾ? ಅದಕ್ಕೋಸ್ಕರ ಧನಧಾನ್ಯದಿಂದ ಪರಿಪೂರ್ಣವಾದಂತಹ ಈ ಪೃಥ್ವಿಯ ಶಾಸನವನ್ನು ಮಾಡಿ ಕೊಲೆಯಲ್ಲಿ ಸಮಸ್ತ ರಾಜ್ಯ ಮತ್ತು ವಿಪುಲವಾದ ಭೋಗಗಳನ್ನು ಬಿಡದೆ ಯಮರಾಜನ ವಶಕ್ಕೆ ಹೋಗಿರುವಂತಹ ದೊಡ್ಡ ದೊಡ್ಡ ಶಕ್ತಿವಂತ ಮತ್ತು ಮಹಾನುಭಾವ ರಾಜರ ಕಡೆ ದೃಷ್ಟಿ ಹಾಯಿಸಿ. ಅಂದರೆ ಇಲ್ಲಿ ಹೇಳ್ತಾ ಇರೋದು, ಧನ ಧಾನ್ಯದಿಂದ ಪರಿಪೂರ್ಣವಾಗಿರುವಂಥ ತಮ್ಮ ರಾಜ್ಯದ ಶಾಸನವನ್ನು ಮಾಡಿ ಕೊನೆಯಲ್ಲಿ ತನ್ನ ರಾಜ್ಯವನ್ನ ಮತ್ತೆ ಭೋಗವನ್ನ ಬಿಡದೆ, ಆ ಒಂದು ಆಸೆ ಇರುತ್ತಲ್ಲ ಅದನ್ನ ಬಿಡಕ್ಕೆ ಆಗಲ್ಲ ಅವರಿಗೆ. ಆದರೂ ಕೂಡ ಅವರು ಯಮರಾಜನ ವಶಕ್ಕೆ ಹೋಗಲೇಬೇಕಾಗಿರುತ್ತೆ ಅಲ್ವಾ? ಅಂಥ ದೊಡ್ಡ ದೊಡ್ಡ ಶಕ್ತಿವಂತ ಮಹಾನುಭಾವ ರಾಜರು ಇದ್ದಾರಲ್ಲ, ಅವ್ರ ಕಡೆ ಒಂದ್ಸರಿ ನೀವು ಗಮನ ಹಾಯಿಸಿ. ಅಂದರೆ ಅವ್ರ ಬಗ್ಗೆ ಯೋಚನೆ ಮಾಡಿ ನೋಡಿ, ಅವ್ರು ಎಷ್ಟೇ ಶಕ್ತಿವಂತರಾಗಿದ್ರು, ಎಂಥ ರಾಜ್ಯನೇ ಇದ್ದರೂ ಸತ್ತಾಗೆಲ್ಲ ಬಿಟ್ಟು ಹೋಗಬೇಕಾಗಿರೋದೆ. ಯಮರಾಜ ಬಂದ ಅಂತಂದರೆ ಎಲ್ಲವನ್ನ ಬಿಟ್ಟು ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ಈಗ ನೀವು ಯಾವುದು ನಿತ್ಯವಾಗಿರುತ್ತೋ ಅದರ ಕಡೆ ನೀವು ಗಮನ ಕೊಡಿ ಅಂತಂದ್ಬಿಟ್ಟು ಇಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ ವಿದುರ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.